50 ಹಾಫ್ ಸೆಂಚುರಿ ಹೊಡಿತಾರಾ? ಪಕ್ಕ ಮ್ಯಾಮ್ ಒಂದು 50 ಇಂದ 60 ವರೆಗೂ ಫುಲ್ ಕಾನ್ಫಿಡೆನ್ಸ್ ಐತೆ. ನೋಡ್ಬೇಕು ಎಲ್ಲ ದೇವ್ರ ಐತೆ. ನಮ್ದು ಇದು ಒದ್ದಿದ್ದಪ್ಪನ ಮೇಲೆ ಇದು ಕೈ ಮುಖಂಡಿನಿ. ಈ ಸತಿ ಕಪ್ ಹೊಡಿಬೇಕಂತ ನಮಗೂ ಆಸೆ ಇದೆ ಮ್ಯಾಮ್. ಅಲ್ಲ, ಈಗ ಕೊಹ್ಲಿ ಎಷ್ಟು ಹೊಡಿತಾರೆ ನಿಮ್ ಪ್ರಕಾರ ಹಂಗಾದ್ರೆ? ಹಾ ಮ್ಯಾಮ್, ಕೊಹ್ಲಿ ಹಾ ಎಷ್ಟು ರನ್ ಮಾಡ್ಬೋದು? ಒಂದು 50 ಇಂದ 60 ಮ್ಯಾಮ್. 50 ಇಂದ 60 ಅವರು ಹಾಫ್ ಸೆಂಚುರಿ ಮಾಡ್ಬೋದು ಅಂತೀರಿ? ಹಾ ಮ್ಯಾಮ್, ಒಟ್ಟು ನನಗೆ ಈ ಮ್ಯಾಚ್ ಅಲ್ಲಿ ಒಂದು 89 ಇವ್ರ ಪತ್ತಿದಾರಿಂದ ಪಕ್ಕ ಇದೆ ಮ್ಯಾಮ್ ನನಗೆ ಹೋಪು. ಓ ವಂಡರ್ಫುಲ್. ಏನ್ ಹೇಳ್ತೀರಿ? RCB ಗೆ ಹೆಂಗ್ ವಿಶ್ ಮಾಡ್ತೀರಿ ಪ್ರಹ್ಲಾದ್? ಏನಂತೀರಿ? ಮ್ಯಾಮ್, ಈ ಸಲವೂ ಕಪ್ ನಮ್ದೆ, ಮುಂದಿನ ಸತಿನೂ ಕಪ್ ನಮ್ದೆ ಮ್ಯಾಮ್. ಈ ಸಲನೂ ಕಪ್ ನಮ್ದೆ, ಮುಂದಿನ ಸಲನೂ ಕಪ್ ನಮ್ದೆ. ವಂಡರ್ಫುಲ್, ಥ್ಯಾಂಕ್ ಯು ಪ್ರಹ್ಲಾದ್. ಸೊ ನೀವು ಕಾಲ್ ಮಾಡಬಹುದು, ನಮ್ಮ ಜೊತೆ ಮಾತಾಡಬಹುದು. ನಿಮ್ಮ ಖುಷಿ ಯಾವ ರೀತಿ ಎಕ್ಸೈಟೆಡ್ ಆಗಿದ್ದೀರಾ ಹಂಚ್ಕೊಳ್ಬಹುದು. ಪ್ರಜ್ವಲ್ ಕಾಲ್ ಮಾಡಿದ್ದಾರೆ. ಪ್ರಜ್ವಲ್ ಎಲ್ಲಿಂದ? ಮೇಡಮ್ ಹಾಸನಿಂದ. ನಾವು ಹಾಸನಿಂದ. ಹಾ ಪ್ರಜ್ವಲ್, RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಗುಡ್ಡ ಅಥವಾ ಚೇಸಿಂಗ್ ಮಾಡಿದ್ರೆ ಗುಡ್ಡ? ಏನ್ ಅನಿಸ್ತಾ ಇದೆ ಪ್ರೆಸೆಂಟ್ ಸಿಚುವೇಶನ್ ಮೋದಿ ಸ್ಟೇಡಿಯಂ ಪಿಚ್ ನೋಡ್ಕೊಂಡು? ನಮ್ಗೆ RCB ಫಸ್ಟ್ ಬ್ಯಾಟಿಂಗ್ ಆಡಬೇಕು. ಫಸ್ಟ್ ಬ್ಯಾಟಿಂಗ್ ಆಡಿ ನಮ್ಗೆ 250 ಚೇಸ್ ಕೊಡಬೇಕು. 250 ರನ್ ಹೊಡೆದ್ರೆ ಒಳ್ಳೆ ಡಿಫೆಂಡ್ ಮಾಡ್ಬೋದು ಚೆನ್ನಾಗಿ. ಆಗ ನಮ್ಗೆ ಪವರ್ ಪ್ಲೇಲಿ ಭುವನೇಶ್ವರ್ ಮತ್ತೆ ಎದುರು ಸಿಗ್ತಾರೆ. ಭುವನೇಶ್ವರ್ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಅವ್ರು ಪವರ್ ಪ್ಲೇ 2 ಓವರ್ ಮಾಡಿ 1 ವಿಕೆಟ್ ತೆಗೆದೈತಾರೆ. ಶುಭಂ ಗಿಲ್ ಇಲ್ಲಾಂದ್ರೆ ಸಾಯಿ ಸುದರ್ಶನ್, ಆಮೇಲೆ ಜಾಕಾ ಡಫಿ ಬರ್ತಾರೆ. ಡಫಿ ಬಂದ್ ಇನ್ನೊಂದು ವಿಕೆಟ್ ತೆಗೆದ್ರೆ ಅವ್ರ ಮ್ಯಾಚ್ ಹೋಯ್ತು ಅಲ್ಲಿಗೆ. ಆರಾಮ್ಸಿಗೆ ಮುಂದೆ ರಫೀಕ್ ಸಲಾಮು ಮತ್ತೆ ಏಜರುಡ್, ಕೃಣಾಲ್ ಪಾಂಡ್ಯ ಮತ್ತೆ ಅವರೆಲ್ಲ ಬಂದು ಆರಾಮ್ಸಿ ಡಿಫೆಂಡ್ ಮಾಡ್ಕೋಬಹುದು. ಹಾಗಾಗಿ ನನ್ಗೆ 230 ಮೇಲೆ ಹೊಡೆದ್ರೆ ಆರಾಮ್ಸಿ ಡಿಫೆಂಡ್ ಮಾಡ್ಬೋದು. ಬಟ್ ಏನಾದ್ರೆ 200ಕ್ಕಿಂತ ಒಳಗಡೆ ಹೊಡೆದ್ರೆ ಲಾಸ್ಟ್ ಬಾಲ್ ಗಂಟೆ ಕ್ರಿಟಿಕಲ್ ಆಗಿರುತ್ತೆ ಮ್ಯಾಚ್. ಓಕೆ, ಬೈ ಎನಿ ಚಾನ್ಸ್ ಇವಾಗ GT ಫಸ್ಟ್ ಬ್ಯಾಟಿಂಗ್ ಮಾಡ್ತು ಅಂತ ಅನ್ಕೊಳ್ಳಿ, ಯಾವುದು ಫೇವರಬಲ್ ಸ್ಕೋರು ಆರಾಮಾಗಿ RCB ಹೊಡಿಯೋದಕ್ಕೆ? ಎಷ್ಟು ಹೊಡಿಬೇಕು? ಅವ್ರ GT ಏನಾರ 220 230 ಕೊಟ್ರು ಹೊಡಿಬಹುದು RCB. ಬಟ್ RCB ಪವರ್ ಪ್ಲೇ ವಿಕೆಟ್ ಕಳಿಬಾರ್ದು. ಒಂದೇ ವಿಕೆಟ್ ಬೀಳ್ತಾನೆ ಆಡ್ಕೊ ಹೋಗ್ತಿದ್ರೆ ವಿರಾಟ್ ಕೊಹ್ಲಿ ಲಾಸ್ಟ್ ಓವರ್ ಗಂಟೆ ನಿಂತ ಇದ್ರೆ ಪಕ್ಕ ಗೆಲ್ತಾರೆ ಚೇಸಿಂಗ್ ಅಲ್ಲಿ. ವಿರಾಟ್ ಕೊಹ್ಲಿ ಪವರ್ ಪ್ಲೇ ವಿಕೆಟ್ ಬಿತ್ತು 2 ವಿಕೆಟ್ ಅಂದ್ರೆ ಮ್ಯಾಚ್ ಹೋಯ್ತು ಅಂತಾನೆ ಅರ್ಥ. ಯಾಕೆಂದ್ರೆ ನಮ್ ಕಡೆ ಅಂದ್ರೆ ಆಗ ಫುಲ್ ಭಯ ಆಗುತ್ತಲ್ಲ ಎಲ್ಲರಿಗೂ ಆಡಕ್ಕೆ. ವಿರಾಟ್ ಕೊಹ್ಲಿ ನಿಂತ ಆಡಿದ್ರೆ ಲಾಸ್ಟ್ ಓವರ್ ಗಂಟನು ಮ್ಯಾಚ್ ಆರಾಮ್ಸೆ ಗೆಲ್ತಾರೆ. ಯಾವ ಓವರ್ ಅವ್ರಿಗೆ ನಿಮ್ ಪ್ರಕಾರ ವಿರಾಟ್ ಕೊಹ್ಲಿ ನಿಂತ್ಕೋಬೇಕು? ಎಲ್ಲಿ, ಯಾವ ಓವರ್ ಅವ್ರಿಗೆ? ನಮಗೆ ಲಾಸ್ಟ್ 16 ಓವರ್ ಗಂಟೆ ನಿಂತ ಆಡ್ಬೇಕು ಅವರು. 16th ಓವರ್ 16th ಓವರ್ ನಿಂತ ಆಡಿದ್ರೆ ಮ್ಯಾಚ್ ಬಂತು ಅಂತ ನಮ್ಗೆ. ಫಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಆಡ್ಬೇಕಾರೆ. ಯಾಕಂದ್ರೆ ಕೊಹ್ಲಿ ಬಿಟ್ಟು ಯಾರ ಮೇಲೆ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ದು? ಇವ್ರು ನಿಂತ್ರೆ ಮ್ಯಾಚ್ ಸ್ಟ್ರಾಂಗ್ ಆಗತ್ತೆ ಅಂತ? ನನಗೆ ಬಂದು ದೇವ ಪಡಿಕಲ್ ಮತ್ತೆ ವೆಂಕಟೇಶ್ ಅಯ್ಯರ್. ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ಅವರೇ ಪವರ್ ಪ್ಲೇ ಅಲ್ಲಿ ನುಗ್ಗಾಡಿದ್ರು, ಚೆನ್ನಾಗ್ ಆಡಿದ್ರು. ಅವ್ರ ಆಡಿ ಸಖತ್ ರನ್ ಬರುತ್ತೆ ನಂಗೆ. ಬಟ್ ನಮ್ಗೆ ಫಸ್ಟ್ ಇವರೇ ಬ್ಯಾಟಿಂಗ್ ಆಡಬೇಕು ಅನ್ಸುತ್ತೆ RCB ಅವರು. RCB ಫಸ್ಟ್ ಬ್ಯಾಟಿಂಗ್ ಆಡಿ ಲಾಸ್ಟ್ ಡಿಫೆಂಡ್ ಮಾಡಿದ್ರು. ಲಾಸ್ಟ್ ಓವರ್ 25-28 ಹಾಗಾಗಿ ನಮ್ಗೆ RCB ಫಸ್ಟ್ ಬ್ಯಾಟಿಂಗ್ ಆಡಬೇಕು ಅಂತ ಅನ್ಸಿದೆ. ರೈಟ್, ಥ್ಯಾಂಕ್ ಯು ಪ್ರಜ್ವಲ್. ಪ್ರಭು ಆರಾಧ್ಯ ಕಾಲ್ ಮಾಡಿದ್ದಾರೆ. ಪ್ರಭು ಆರಾಧ್ಯ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಮಸ್ತೆ ಮೇಡಮ್, ಭಾವನೆ ಮೇಡಮ್. ನಮಸ್ತೆ. ಎಲ್ಲಿಂದ? ನಂಜನಗೂಡಿಂದ. ಹೌದು ಮೇಡಮ್. ಇನ್ನೊಂದು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸರ್. ಈ ಸಲಾನೂ ಕಪ್ ನಮ್ದೆ ಅಂತ ನಾವೆಲ್ಲರೂ ಹೇಳ್ತಾ ಇದೀವಿ. ಹೆಂಗ್ ವಿಶ್ ಮಾಡ್ತೀರಿ RCBಗೆ? RCB ಬಲ ನಿಮ್ ಪ್ರಕಾರ ಏನ್ ಈ ಸಲ? ಬಲ ಫೀಲ್ಡಿಂಗು, ಬೌಲಿಂಗು, ಬ್ಯಾಟಿಂಗು ಮೂರು ಸೂಪರ್ ಆಗಿದೆ. ಮೂರು ಚೆನ್ನಾಗಿದೆ, ಫುಲ್ ಫಾರ್ಮ್ ಅಲ್ಲಿ ಇದ್ದಾರೆ. ಮೂರು ವಿಭಾಗದಲ್ಲಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಗೆಲ್ತೀವಿ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಗೆಲ್ತೀವಿ. ಅಲ್ಲ, ಏನ್ ಮ್ಯಾಜಿಕ್ ಆಗಿದೆ ಅಂತೀರಿ ಹೋದ ವರ್ಷದಿಂದ RCBಗೆ? ಹೋದ ವರ್ಷದಿಂದ ಫುಲ್ ಫಾರ್ಮ್ ಅಲ್ಲಿ ಇದಾರಲ್ಲ, ಏನ್ ಮ್ಯಾಜಿಕ್ ಆಗಿದೆ RCBಗೆ? ಹೋದ ವರ್ಷದಿಂದ ಅಂದ್ರೆ ಕೊಹ್ಲಿಗೆ ಈ ಗುರುಬಲ ಇರೋದು. ಅವ್ರು ಇನ್ನು 10 ವರ್ಷ ಇಲ್ಲಿದ್ರೆ 10 ವರ್ಷನೂ ನಾವು ಕಪ್ ಗೆಲ್ತೀವಿ. ಓಕೆ. ಈಗ ಇದೇ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲೇನೆ ನಾವು ಕಪ್ ಗೆದ್ವಿ. ಹೌದು, ಈಗ್ಲೂ ಅಲ್ಲೇ ಗೆಲ್ತೀವಿ. ಈಗ್ಲೂ ಅಲ್ಲೇ ಕಪ್ ಗೆಲ್ತೀವಿ. ಅಲ್ಲ, GT ಅವರುನು ಅಲ್ಲೇ ಕಪ್ ಗೆದ್ದಿದ್ದು. ಅಲ್ಲಿ ಕಪ್ ಗೆದ್ದಿದ್ರು ಈಗ ರೀಸೆಂಟ್ ಆಗಿ ಗೆದ್ದಿದ್ದ ನಾವು. ಓಕೆ. ರೀಸೆಂಟ್ ಆಗಿ ಮೊನ್ನೆ ಲೀಗ್ ಮ್ಯಾಚ್ ಅಲ್ಲಿ ಅವ್ರಿಗೆ ಬಗ್ಗಿರೋರು ನಾವು. ಓಕೆ. ಆ ಒಂದು ಬಲ ಇದ್ದೇ ಇದೆ. ಆದ್ರೂ ಯಾಮಾರಬಾರ್ದು ಇವರು. ಎಲ್ಲಿ ಯಾಮಾರೋ ಚಾನ್ಸಸ್ ಯಾವುದು? ಯಾಮಾರೋದು ಅಂದ್ರೆ ಅವ್ರು ಇದಕ್ಕೆ
ಅಧೀನರಾಗಬಾರ್ದು. ಅವ್ರ ಬೌಲಿಂಗು ಬ್ಯಾಟಿಂಗು ಏನೇ ಫಸ್ಟ್ ತಗೊಂಡು ಮಾಡಿದ್ರು ಯಾರಿದ್ದಾರೆ ಜಿಟಿ ಅಲ್ಲಿ ಯಾರಿದ್ದಾರೆ ಕಂಟ್ರೋಲ್ ಮಾಡೋರು RCB ನ? ರಬಾಡ ಬೌಲಿಂಗು ಡೇಂಜರಸ್. ಮತ್ತೆ ಇವರು ಶುಭ್ಮನ್ ಗಿಲ್ಲು ಇವ್ರನ್ನ ಕಟ್ ಹಾಕಿದ್ರೆ 70% ನಾವು ಟೀಮ್ ಗೆದ್ದಂಗೆ. ಓಕೆ, ಶುಭ್ಮನ್ ಗಿಲ್ ವಿಕೆಟ್ ತೆಗಿಬೇಕು, ರಬಾಡಾಗ್ ಹೊಡಿಬೇಕು, ಅಂದ್ರೆ ಅವ್ರು ಅವ್ರ ಬಾಲಿಗೆ ಹೊಡಿಬೇಕು, ಅವ್ರಿಗೆ ವಿಕೆಟ್ ಬರೆದು ಹೊಡಿಬೇಕು, ಫಸ್ಟ್ ಅವ್ರನ್ನ ಟರ್ನ್ ಮಾಡಬೇಕು. ಓಕೆ, ಸರಣಿ RCB ಏನ್ ವಿಶ್ ಮಾಡ್ತೀರಾ RCB ಇವಾಗ ಕೇಳಿಸ್ಕೊತಾ ಇದ್ರೆ? ಸರಣಿ ಯುದ್ಧಕ್ಕೂ ಮಧುರ ಸುರಭಿ, ಇವತ್ತು ವಿಜಯ ದುಂದುಬಿ. ಸೂಪರ್ ಸೂಪರ್, ಥ್ಯಾಂಕ್ ಯು. ಈಗ ಶಿವು ಕಾಲ್ ಮಾಡಿದ್ದಾರೆ. ಶಿವು, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ಮೇಡಮ್ ನಮಸ್ಕಾರ, ಮಂಡ್ಯದಿಂದ ಮೇಡಮ್. ಮಂಡ್ಯದಿಂದ? ಹಾ ಮೇಡಮ್. ಎಲ್ಲ ರೆಡಿನಾ ಮ್ಯಾಚ್ ನೋಡೋದಕ್ಕೆ? ಫುಲ್ ರೆಡಿ ಮೇಡಮ್, ಬೆಳಗ್ಗೆಯಿಂದ ಫುಲ್ ರೆಡಿ ಆಗ್ಬಿಟ್ಟಿದೀವಿ ನಾವು. ಫೈನಲ್ಗೆ ಏರ್ದಾಗ ಏನ್ ಅನ್ನಿಸ್ತ್ರಿ? ಈ ಸಲ RCB ಆಡಿದ್ದೇ ಸೂಪರ್ ಮ್ಯಾಚ್ಗಳೆಲ್ಲಾನು. ಹೌದು ಮೇಡಮ್, ತುಂಬಾ ಸಖತ್ತಾಗಿ ಆಡ್ಕೊಂಡ್ ಬಂದಿದ್ದಾರೆ. ಇವತ್ತು ಮೇಡಮ್ ಹೆಂಗಿರುತ್ತೆ ಅಂದ್ರೆ ಮ್ಯಾಚ್ 200-215 ಗಂಟೆ ಟಾರ್ಗೆಟ್ ಬರುತ್ತೆ. ಮ್ಯಾಚ್ ಡ್ರಾ ಆಗಿ ಸೂಪರ್ ಓವರ್ ಅಲ್ಲಿ ನಮ್ಮವ್ರು ಗೆಲ್ತಾರೆ ಮೇಡಮ್. ಇದು ಕಟ್ಟಿಟ್ಟ ಬುತ್ತಿ. 200 ಓಕೆ, 215 ರನ್ ಬರುತ್ತೆ. 215 GT ಹೊಡಿತಾರೆ, ಹೊಡೆದು ಡ್ರಾ ಆಗುತ್ತೆ. ಡ್ರಾ ಆಗಿ ಸೂಪರ್ ಓವರ್ ಆಗುತ್ತೆ. ಸೂಪರ್ ಓವರ್ ಅಲ್ಲಿ ನಾವು ಗೆಲ್ತೀವಿ ಮೇಡಮ್. ಇದು ಶಿವು ಭವಿಷ್ಯ. ಹೌದು ಮೇಡಮ್, ಎಸ್ ಮೇಡಮ್, ಪಕ್ಕ ಮೇಡಮ್. ಇದು ಏನ್ ನಂಬಿಕೆಯಲ್ಲಿ ಹೇಳ್ತಾ ಇದ್ದೀರಾ? ಇಲ್ಲ ಮೇಡಮ್, ಇದು ಪಕ್ಕ. ಇವತ್ತು ಮ್ಯಾಚ್ ಟೈ ಆಗೇ ಆಗುತ್ತೆ ಮೇಡಮ್. ಮ್ಯಾಚ್ ಟೈ ಆಗಿ ಸೂಪರ್ ಓವರ್ ಅಲ್ಲಿ ನಾವು ಗೆಲ್ತೀವಿ ಮೇಡಮ್, ಪಕ್ಕ ಮೇಡಮ್ ಇದು. ಓಕೆ ಓಕೆ, ಏನ್ ಅಷ್ಟು ಕಾನ್ಫಿಡೆಂಟ್ ಆಗಿ ಏನ್ ಹೇಳ್ತಿದ್ದೀರಾ? ನೀವು ಭವಿಷ್ಯ ನೋಡೋರಾ ಹೇಗೆ? ಅಲ್ಲ ಮೇಡಮ್, ಮ್ಯಾಚ್ ನಾನು ಕನ್ಸಲ್ಲೇ ನೋಡ್ಬಿಟ್ಟಿದ್ದೀನಿ ಮೇಡಮ್. ಅದಕ್ಕೆ ಮ್ಯಾಚ್ ನ ಕನ್ಸಲ್ಲೇ ನೋಡ್ಬಿಟ್ಟಿದ್ದೀನಿ ಮೇಡಮ್ ನಾನು. ಕನ್ಸಲ್ಲೇ ನೋಡ್ಬಿಟ್ಟಿದ್ದೀರಾ? ಹೌದು ಹೌದು, ಪಕ್ಕ ಆಗುತ್ತೆ ಮೇಡಮ್ ಇದು. ಅಲ್ಲ, ಇವಾಗ ನಿಮ್ ಪ್ರಕಾರ 215 ಅಥವಾ ಬೇರೆ ಸ್ಕೋರ್ಗಳ ಬಗ್ಗೆ ಇದೆಯಾ ಐಡಿಯಾ? ಇಲ್ಲ ಮೇಡಮ್, ನನ್ನ ಪ್ರಕಾರ ನನ್ ಕನ್ಸಲ್ ಕಂಡಿರೋದು ಮೇಡಮ್ 215 ರನ್ ಬರುತ್ತೆ. ಓಕೆ, ಅದು ಚೇಸ್ ಮಾಡ್ತಾರೆ. 215 ಆಗಿ ಡ್ರಾ ಆಗುತ್ತೆ. ಸೂಪರ್ ಓವರ್ ಅಲ್ಲಿ ನಾವು ಗೆಲ್ತೀವಿ ಮೇಡಮ್. ಓಕೆ, ಇದು ಪಕ್ಕ ಮೇಡಮ್. ಇದು ರಜತ್ ಪಟ್ಟಿದಾರ್ ಚೆನ್ನಾಗಿ ಆಡ್ತಾರೆ. ಓಕೆ, ಯಾರು ಸೆಂಚುರಿ ಯಾರು ಹೊಡಿತಾರೆ ನಿಮ್ ಕನ್ಸಿನಲ್ಲಿ? ಮೇಡಮ್ ಸೆಂಚುರಿ ಬಂದು ವಿರಾಟ್ ಕೊಹ್ಲಿ ಆಗ್ತಾರೆ ಮೇಡಮ್ ಇವತ್ತು. ಪಟ್ಟಿದಾರ್ 100 ಆಗಲ್ಲ. ವಿರಾಟ್ ಕೊಹ್ಲಿ ಪಕ್ಕ 100 ಆಗ್ತಾರೆ ಮೇಡಮ್. ಪಡಿಕಲ್ಲು ಆಗಲ್ಲ. ಪಡಿಕಲ್ 100 ಆಗಲ್ಲ ಮೇಡಮ್. ವಿರಾಟ್ ಕೊಹ್ಲಿ ಪಕ್ಕ 100 ಆಗ್ತಾರೆ ಮೇಡಮ್ ಇವತ್ತು. ರೈಟ್, ಇದು ಶಿವು ಕನಸಿನ ಭವಿಷ್ಯ. ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮೇಡಮ್. ಎಷ್ಟು ವಿಕೆಟ್ ತೆಗಿತಾರೆ ನಿಮ್ ಪ್ರಕಾರ? ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮೇಡಮ್. ಎಷ್ಟು ವಿಕೆಟ್ ತೆಗಿತಾರೆ ಭುವನೇಶ್ವರ್ ನಿಮ್ ಪ್ರಕಾರ? ಮೇಡಮ್ ಭುವನೇಶ್ವರ್ ಕುಮಾರ್ ಇವತ್ತು 3 ವಿಕೆಟ್ ಸತಾಯಗತಾಯ ತೆಗಿತಾರೆ ಮೇಡಮ್. ಓಕೆ, ಶಿವು ಭವಿಷ್ಯ ನುಡಿತಾ ಇದ್ದಾರೆ, ಇದೆ ಆಗೇ ಆಗತ್ತೆ ಅಂತ. ಥ್ಯಾಂಕ್ ಯು ಶಿವು. ಚಂದ್ರಶೇಖರ್ ಕಾಲ್ ಮಾಡಿದ್ದಾರೆ. ಚಂದ್ರಶೇಖರ್, ಎಲ್ಲಿಂದ? ಮೇಡಮ್ ಗೌರಿಬಿದನೂರಿಂದ. ಓಕೆ, ಇವತ್ತಿನ ಮ್ಯಾಚ್ ಲೋ ಸ್ಕೋರಾ ಹೈ ಸ್ಕೋರಾ ಏನಾಗುತ್ತೆ ಇವತ್ತಿನ ಮ್ಯಾಚ್? ಮೇಡಮ್ ಫಸ್ಟ್ ಬ್ಯಾಟಿಂಗ್ ಬಂದ್ರೆ 276 ಮೇಡಮ್. RCB ಫಸ್ಟ್ ಬ್ಯಾಟಿಂಗ್ ಬಂದ್ರೆ 270 ಹೊಡಿಯತ್ತೆ ಅಂತಿದ್ದೀರಾ? GTಗೆ 271 ಟಾರ್ಗೆಟ್. ಹೌದು ಮೇಡಮ್. ಚೇಸಿಂಗ್ ಆದ್ರೆ 3 ವಿಕೆಟ್ ಹೊಡೆದಾಕ್ತಾರೆ ಮೇಡಮ್. 3 ವಿಕೆಟ್? 3 ವಿಕೆಟ್ಗೆ ಹೊಡೆದಾಕ್ತಾರೆ ಮೇಡಮ್. 3 ವಿಕೆಟ್ಗೆ ಮಾಡ್ತಾರೆ ಮೇಡಮ್. 3 ವಿಕೆಟ್ ಅಲ್ಲಿ ಓಪನರ್ ಅಲ್ಲಿ ಆಗ್ಲಿ ಇನ್ನೊಬ್ರು ಆಗ್ಲಿ ಸೆಂಚುರಿ ಗ್ಯಾರಂಟಿ ಮೇಡಮ್. ಗ್ಯಾರಂಟಿ? ಹೌದು ಮೇಡಮ್. ಫಸ್ಟ್ ಬ್ಯಾಟ್ ಮಾಡಿದ್ರೆ RCB 270 ಹೊಡಿಯತ್ತೆ ಅಂತೀರಿ. ಸೆಂಚುರಿ ಯಾರು ಮಾಡ್ತಾರೆ ಇದ್ರಲ್ಲಿ? ಕೊಹ್ಲಿ ಆಗ್ಲಿ ಪಟ್ಟಿದಾರ್ ಆಗ್ಲಿ ಓಕೆ, ಇಬ್ರಲ್ಲಿ ಒಬ್ರು ಮಾಡ್ತಾರೆ ಮೇಡಮ್, ಖಂಡಿತವಾಗ್ಲು. ಮೊದ್ಲಿನ RCBನೇ ಗೆದ್ರು ಸೋತ್ರು. ಓಕೆ, RCB ಡೈ ಹಾರ್ಡ್ ಫ್ಯಾನ್ ಹಂಗಾದ್ರೆ ನೀವು? ಅಲ್ಲ ಮೇಡಮ್, ನಂಗೆ ಎಷ್ಟು ಜನ ಹೇಳ್ತಿದಾರ ಇವಾಗೆಲ್ಲ ಅವರು ನಮ್ ಮನೆ ಅವ್ರ ನೋಡಿ ತಲೆ ಬಗ್ಸ್ಕೊಂಡ್ ಹೋಗ್ತಾ ಇದ್ವಿ. ಇವಾಗ ನಮಗ್ ನೋಡಿ ಅವರೇ ತಲೆ ಬಗ್ಸ್ಕೊಂಡ್ ಹೋಗ್ತಾರೆ ಮೇಡಮ್. ನಿಮ್ಮಂತ ಅಲ್ಲ, RCB ಫ್ಯಾನ್ಸ್ ಹಿಂಗಿರೋದಕ್ಕೆ RCB ಟೀಮ್ ಹಂಗಿರೋದಲ್ವಾ? ಹೌದು ಮೇಡಮ್. ಮೇಡಮ್ ಅಲ್ಲ, ಇವಾಗ ಹೀಯಾಳಿಸ್ತಾ ಇದಾರಲ್ಲ, ಈ ಸಲ ಹೋದ್ಸಲ ಒಂದ್ಸಲ ಕಪ್ ಹೊಡೆದ್ರು, ಇನ್ನೊಂದ್ 16 ವರ್ಷ ಬೇಕು ಇನ್ನೊಂದ್ಸಲ ಕಪ್ ಹೊಡಿಯಕ್ಕೆ ಅಂತ. ಏನಿಲ್ಲ ಮೇಡಮ್, ಇನ್ನ 18, 19 ಕಂಟಿನ್ಯೂ ಆಗಿ ನಮ್ಮ RCB ಇದೆ ಮೇಡಮ್. RCB ನಮ್ದೇ ಹವಾ? ನಮ್ದೇ ಮೇಡಮ್, ಬರ್ದು ಕೊಡ್ತೀನಿ ಮೇಡಮ್. ಓಕೆ, ಅಮೇಜಿಂಗ್. ಕರ್ನಾಟಕದವ್ರು ಅಂತಂದ್ರೆ ಏನ್ ಅನ್ಕೊಂಡಿದ್ರ ಮೇಡಮ್? ಎಲ್ಲೋದ್ರು ಅನ್ಕೊಂಡ್ ಬರ್ತಾರೆ RCB. ಸೂಪರ್ ಸೂಪರ್ ಚಂದ್ರಶೇಖರ್, ಥ್ಯಾಂಕ್ ಯು.
ಎಸ್, ಒಬ್ಬರು ಹೇಳ್ತಾರೆ ಕನಸಿನಲ್ಲಿ ನಾನು ರಿಸಲ್ಟ್ ನೋಡ್ಬಿಟ್ಟಿದ್ದೀನಿ ಅಂತ, ಇನ್ನೊಬ್ಬರು ಹೇಳ್ತಾರೆ 270 ಹೊಡೆಯುತ್ತೆ RCB ಅಂತ. ಇದು RCB ಫ್ಯಾನ್ಸ್ ಹವಾ. ಈ ಸಲಾನೂ ಕಪ್ ನಮ್ದೆ ಅಂತ RCB ಅಬ್ಬರಿಸ್ತಾ ಇದ್ದಾರೆ ಫ್ಯಾನ್ಸ್. ಇದೇ ಅಬ್ಬರ ಮೋದಿ ಮೈದಾನದಲ್ಲಿ ಕಂಡು ಬರಬೇಕು. ಹೈಯೆಸ್ಟ್ ಸ್ಕೋರ್ ಮಾಡಿ ಚೇಸಿಂಗ್ಗೆ GTನ ಬಿಡಬೇಕು, ಅಥವಾ GT ಮಾಡಿದ್ದನ್ನ ಅಮೇಜಿಂಗ್ ಆಗಿ ಸ್ಕೋರ್ ಚೇಸ್ ಮಾಡಬೇಕು ಅಂತ ಅಭಿಮಾನಿಗಳು ಬಯಸ್ತಾ ಇದ್ದಾರೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಅತಿ ಹೆಚ್ಚು ಚೇಸಿಂಗ್ ನಲ್ಲಿ RCB ವಿಕ್ಟರಿ ಬಾರಿಸಿದೆ. ವಾಪಸ್ ಬರ್ತೀವಿ, ನೀವು ಕಾಲ್ ಮಾಡಿ ಮಾತಾಡಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.